ಹಾಯ್ ನಮಸ್ತೆ ಶುಭೋದಯ ಎಲ್ಲರಿಗೂ ವೆಲ್ಕಮ್. ಇವತ್ತು ತುಂಬ ಬೆಳಗ್ಗೆ ಬೇಗನೆ ಎದ್ದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಹತ್ತಿರದಲ್ಲಿರೋ ಒಂದು ಬೆಟ್ಟಕ್ಕೆ ಆಫ್ ರೋಡ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಕರ್ಕೊಂಡು ಹೋಗ್ತೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ. ಫಸ್ಟು ನಮ್ಮ ದೇವರ ದರ್ಶನ ಮಾಡಿಕೊಂಡು ಇವತ್ತಿನ ದಿನ ಎಲ್ಲ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೊರಡೋಣ. ಹಂಗೆ ಬಂದು ಹೈವೇಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟೋ. ಎಲ್ಲಿಗೆ ಓಡ್ತಾ ಇದೀವಿ ಅಂತ ನಿಮ್ಗೆಲ್ಲ ತಲೆಯಲ್ಲಿ ಓಡ್ತಾ ಇರ್ಬೋದು. ನಮ್ಮ ಫ್ರೆಂಡು ಅಪ್ಪು ಮತ್ತೆ ಶ್ರೇಯಸ್, ನಮ್ಮ ವರುಣ್ ರಿಚಿ, ನಾವು 3 ಜನ ಯಡಿಯೂರಿಂದ ಹೊರಟೋ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ. ಯಾವ್ದು ಹೇಳಿ ನೋಡೋಣ ಟಕ್ ಅಂತ. ಆ ಬೆಟ್ಟ ಯಾವ್ದು ಅಂತ ಅಂದ್ರೆ ಮುಂದೆ ಬರುತ್ತೆ, ನೀವೇ ನೋಡಿ. ರಾಕೆಟ್ ಸ್ಪೀಡ್ ಅಲ್ಲಿ ನವೀನ್ ಅವ್ರು ಹೊಡಿತಾವ್ರೆ, ನಮ್ಮ ವರುಣ್ ರಿಚಿ ಅವ್ರು ಯಾಕೆ ಅವ್ರ ಹಿಂದೆ ಅವ್ರೆ ಏನು ಅಂತ. ಆಮೇಲೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದೇನಿವ್ರು ಟಕ್ ಅಂತ ಪಾದಯಾತ್ರೆ ಮಾಡ್ತಾವ್ರೆ ಅಂತ ನೀವೆಲ್ಲ ಯೋಚಿಸ್ತಾ ಇರ್ತೀರಾ. ನೀವ್ ಅನ್ಕೊಂಡಿರೋದು ಕರೆಕ್ಟ್ ಇಲ್ಲ. ಏನಂತ ಅಂದ್ರೆ ನನ್ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಅದನ್ನ ವರುಣ್ ರಿಚಿ ಅವ್ರು ತರಕ್ ಹೋಗಿದ್ರು. ಇವ್ರೇನ್ 10 ಕಲ್ ಬಿಟ್ಟು ಮುಂದೆ ಹೋಯ್ತಾವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾವು ಹೋಗ್ತಾ ಇರೋದು ಇವತ್ತು ಆಫ್ ರೋಡ್ ಅಲ್ಲಿ. ಸೊ ನೀವೇನ್ ಮಾಡ, ಜಸ್ಟ್ ಇಲ್ಲಿಂದ ರೋಡ್ ನೋಡ್ಕೊಳ್ಳಿ, ನೀಟಾಗಿ ಫಾಲೋ ಅಪ್ ಆಗಿ. ನಾನು ಹೋಗ್ತಾ ಇರೋದು ಮತ್ತೆ ಕರ್ಕೊಂಡು ಹೋಗ್ತಾ ಇರೋದು ನಿಮ್ನೆಲ್ಲ ಒಳ್ಳೆ ಲೊಕೇಶನ್. ಯಾವಾಗಾರು ಬಂದ್ರೆ ಈ ಕಡೆ ಅದ್ದಿನಕರಿ ಎಲೆಕೊಪ್ಪ ಗ್ರಾಮ ಇದು. ಈ ಎಲೆಕೊಪ್ಪ ಗ್ರಾಮದೊಳಗ್ ಬಂದ್ರೆ ನೀವು ಇಲ್ಲಿಗೆ ಸ್ಟ್ರೈಟ್ ಆಗಿ ಬಂದ್ರೆ ನಿಮ್ಗೆ ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ. ಆ ಗೌರ್ಮೆಂಟ್ ಸ್ಕೂಲ್ ಇಂದ ನೆಕ್ಸ್ಟ್ ಸ್ಲೈಟ್ ಲೆಫ್ಟ್ ಗೆ ಟರ್ನ್ ಆಗ್ಬೇಕು. ಓಕೆನಾ? ಅಲ್ಲಿಂದ ಸ್ಟ್ರೈಟ್ ಒಂದು 500 ಮೀಟರ್ಸ್ ನಿಮ್ ಮುಂದೆ ಒಂದೇ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಒಂದು ಹುಣಸೆ ಮರ ಸಿಗುತ್ತೆ. ಹುಣಸೆ ಮರದ ಬಲಗಡಿಕೆ ಒಂದು ರೋಡ್ ಹೋಗುತ್ತೆ. ಈ ರೋಡ್ ರೈಟ್ ಸೈಡ್ ಟರ್ನ್ ಆಗಿ ಅಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಸ್ವಲ್ಪ ನಿಧಾನಕ್ಕೆ ಬನ್ನಿ, ಸಡನ್ ಆಗಿ ಟ್ವಿಸ್ಟ್ ಇದೆ. ಈ ರೋಡ್ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ನೀವೇ ನೋಡ್ಕೊಂಡ್ಬಿಡಿ. ಇಲ್ಲಿಂದ ಮತ್ತೆ ಟರ್ನ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು. ಇದು ಕೋಡಿ ಬೀಳೋ ಕೆರೆ ಕೋಡಿ ಬೀಳೋ ಜಾಗ ಇದು. ಇಲ್ಲಿಂದ ಮುಂದೆ ಬಂದು ಇಲ್ಲೊಂದ್ ಸ್ವಲ್ಪ ಮತ್ತೆ ರೋಡ್ ಸಿಗುತ್ತೆ. ಅಲ್ಲಿ ಪಕ್ಕದಲ್ಲಿ ಚಾನಲ್ ಇದೆ, ಅದು ಮೊದಲನೇ ಇದು ಸಿಗುತ್ತೆ ನೋಡಿ. ಈ ನನ್ನ ಮಗ ಫೋನ್ ಬೀಳಿಸ್ಕೊಂಡ್ಬಿಟ್ಟವನಿ, ಎತ್ತು ಬಿಟ್ಟಿದ್ರಾಗಿರೋದು ನೋಡಿ. ಆಯ್ತು, ಓಕೆ. ಇದು ಏನಪ್ಪಾ, ಬ್ರಿಡ್ಜ್ ಸಿಗುತ್ತೆ. ಫಸ್ಟ್ ಬ್ರಿಡ್ಜ್ ಅಲ್ಲ, ಸೆಕೆಂಡ್ ಬ್ರಿಡ್ಜ್ ಅಲ್ಲಿ ನೀವು ರೈಟ್ ಗೆ ಟರ್ನ್ ಆಗ್ಬೇಕು. ಹಾಗೆ ನಮ್ಮ ಶ್ರೇಯಸ್ ಅವ್ರ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ರು, ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದು. ನಾವು ಹಿಂದೆ ಬೆಟ್ಟದ ಹಿಂದೆಯಿಂದ ಹತ್ತುತ್ತಾ ಇರೋದು ಇದೇ ಬೆಟ್ಟ. ಎಲ್ಲ ಮುಂದಗಡೆ ಮೆಟ್ಲುಗಳಿಂದ ಹತ್ತುತ್ತಾರೆ, ಬಟ್ ನಾವು ಬೆಟ್ಟದ ಹಿಂದೆಗಡೆ ರೋಡ್ ಇಂದ ಹತ್ತೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಹಂಗೆ ನಮ್ಮ ಫ್ರೆಂಡ್ಸ್ ಬಂದ್ರು, ನಮ್ ಟೀಮ್ ಜಾಯ್ನ್ ಆದ್ರು. ಇವರು ತುರುವೇಕೆರೆಯಿಂದ ಬಂದು ಜಾಯ್ನ್ ಆದ್ರು. ನೋಡಿ ಇದೇ ರೋಡು, ನೀಟಾಗಿ ನೋಡ್ಕೊಳ್ಳಿ. ನಾವೇನ್ ಮಾಡ್ಬಿಟ್ಟಿದ್ದು ಅಂತ ಅಂದ್ರೆ, ಸ್ವಲ್ಪ ಅಲ್ಲಿ ಪಾರ್ಕ್ ಆಗ್ತಿ ಗೊತ್ತಾ, ಪಾರ್ಕಿಂಗ್ ಮಾಡಿ ಅಲ್ಲಿಂದ ಒಂದು ಚೂರು ಮುಂದೆ ಹೋಗ್ಬೇಕು. ಇನ್ನೊಂದು ಹೇಳ್ತೀನಿ, ಇಲ್ಲಿ ಬ್ಯಾಗ್ಸ್ ಮತ್ತೆ ಕಾರು ಮತ್ತೆ ನಿಮ್ ಗ್ಯಾಜೆಟ್ಸ್, ಹೆಲ್ಮೆಟ್ಸ್ ಏನೂ ತರಬೇಡಿ. ಯಾಕಂದ್ರೆ ಈ ಜಾಗ ಯಾರು ಇರಲ್ಲ, ಇನ್ ಕೇಸ್ ಮಿಸ್ ಆಗ್ಬೋದು. ಓಕೆನಾ? ಸೊ ಅದು ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾವು ಫುಲ್ ಜೋಶಲ್ಲಿ ಹೊರಟು. ಏನಾಯ್ತು ಅಂತಂದ್ರೆ ನೋಡಿ, ಈಗ ಎಲ್ಲೆಲ್ಲ ಕರ್ಕೊಂಡು ಹೋಗಿ ದಿಕ್ಕಾಪಾಲ್ ಆಗಿ ಲೈನೇ ಕಾಣ್ತಾ ಇಲ್ವಾ? ಇಲ್ಲೆಲ್ಲ ಐತೆ, ಬಂಡಲಿ ಹುಡುಕ್ಬೇಕಷ್ಟೆ. ಬಂಡೆಲ್ ಐತೆ ಬ್ರೋ, ಹಿಂಗ್ ಬರ್ದ ರೋಡ್ ಕಳ್ದೋಗ್ಬಿಟ್ಟು ಮಕ್ಕರ್ ಆಗ್ಬಿಟ್ಟಿದ್ದು. ಬಟ್ ಏನಂತಂದ್ರೆ ನಾವು ಒಂಚೂರು ಮುಂದೆನೆ ಟರ್ನಿಂಗ್ ತಗೊಂಡ್ಬಿಟ್ಟಿದ್ದು. ಅದು ಆ ರೋಡ್ ಹೆಂಗಿತ್ತು ಹಂಗೋಗಿರ್ಲಿಲ್ಲ. ನಾವು ಹಿಂಗೇನೆ ಹೆಂಗ್ ಬೇಕಂಗ್ ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳೋಗಿ ಮಿಸ್ ಆಗಿತ್ತು. ಸಿಕ್ತು. ಇಲ್ಲಿ ಇನ್ನೊಂದೇನು ಅಂತಂದ್ರೆ, ನೀವು ಸ್ವಲ್ಪ ಬೆಟ್ಟದ್ದು ಹತ್ತತ್ರ ಹೋಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಆರೋ ಮಾರ್ಕ್ಗಳನ್ನ ಬರ್ದಿದ್ದಾರೆ, ಆರೋ ಮಾರ್ಕ್ಸ್. ಅದನ್ನ ನೋಡ್ಕೊಂಡು ನೀವು ಅದೇ ರೂಟಲ್ಲಿ ಹೋಗ್ಬೇಕು. ಇನ್ ಕೇಸ್ ಮಿಸ್ ಆದ್ರೆ ಸ್ವಲ್ಪ ದಿನ ಗಟ್ಲೆ ಏನಾಗಲ್ಲ, ಗಂಟೆ ಗಟ್ಲೆ ಆಗುತ್ತೆ ನೀವು ರೋಡ್ ಹುಡ್ಕಕ್ಕೆ. ಯಾಕಂದ್ರೆ ಇದು ಬೆಟ್ಟದ ಮೇಲೆ ಪೀಕ್ಗೆ ಹೋದ್ರೆ ಇಲ್ಲ ಆಪೋಸಿಟ್ ಹೆಂಗಾದ್ರೂ ಸರಿ ರೀಚ್ ಮಾಡಿದ್ರೆ ನಿಮ್ಗೆ ರೋಡ್ ಸಿಗುತ್ತೆ. ಬಟ್ ಲೊಕೇಶನ್ ಮತ್ತೆ ನಾವ್ ಹತ್ತಿದ್ದು ನಮ್ಗೇನು ಮೆಟ್ಲು ಗಿಟ್ಲು ತರ ಏನಿಲ್ಲ, ಜಸ್ಟ್ ಇದೇ ತರ ರೋಡ್ ಇದು ಹೆಂಗ್ ಕಾಣಿಸ್ತಾ ಇದೆ ಅದೇ ತರ ಬಂಡೆಗಳ ಮೇಲೆ. ಮತ್ತೆ ಹಿಂಗೆ ಇಲ್ಲಿ ಏನು ಅಂತಂದ್ರೆ, ಇದು ಮೇಲ್ಗಡೆ ಬೆಟ್ಟಕ್ಕೆ ಪೂಜೆ ಮಾಡಕ್ಕೆ ಐನೂರು ಹೋಗೋ ದಾರಿ. ಓಕೆ, ನಮ್ಮ ಫ್ರೆಂಡ್ ಇಲ್ಲಿ ಬರ್ತಾರೆ. ಇವರು ನಮ್ಮ ಸೀನಿಯರ್ ಕಬಡ್ಡಿ ಪ್ಲೇಯರ್ ಪವನಣ್ಣ ಅಂತ. ನಮಸ್ತೆ ಸರ್. ಇವರು ನಮ್ಮ ಫ್ರೆಂಡು, ಇವರು ನಮ್ಮ ಫ್ರೆಂಡು, ಇವರು ನಮ್ಮ ಫ್ರೆಂಡ್ ಅಂತೇಳಿ ಅಲ್ಲಿಬ್ರು ಹೋಯ್ತವ್ರೆ. ಅವ್ರು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು.
ಅವನೇ ಬ್ರೋ ಡ್ಯೂಟಿ ಇವತ್ತು ಈ ಡ್ಯೂಟಿ ಅಂತ ಅಳ್ತಾ ಇರೋ ಅವನಿಂದ ಇರೋ ಡ್ಯೂಟಿ ಹೋದ್ರೋಯ್ತು. ಟ್ರೆಕ್ಕಿಂಗ್ ಬೇಕು ಅಂತ ಅವನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಆಯ್ತಾ ನಮ್ಮ ಟೀಮು. ಈಗ ಬನ್ನಿ ಬೆಟ್ಟದ ಮೇಲಕ್ಕೆ ಹೊರಡೋಣ. ಮಾತ್ರ ಜಾಗ ಮಾತ್ರ ಸ್ವರ್ಗ ಇದ್ದಂಗಿತ್ತು. ನಾವು ಅರೌಂಡ್ ಒಂದು 3/4 ಗಂಟೆ ಹತ್ತಿದೀವಿ, ಅರ್ಧ ಗಂಟೆಲಿ ಇಳ್ದಿದೀವಿ. ನೋಡಿ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾವ್ರೆ ಅಂತ ಅನ್ಕೋಬೇಡಿ. ಏನಕ್ಕಂತಂದ್ರೆ ಇಲ್ಲಿ ಮುಳ್ಳುಗಳು ಮತ್ತೆಲ್ಲ ಇರೋದ್ರಿಂದ ಅಲ್ಲಿ ಮುಂದೆಗಡೆ ಚಪ್ಪಲಿ ಬಿಟ್ಟು ಹೋಗ್ತೀವಿ. ದೇವಸ್ಥಾನದ ಇದಕ್ಕೆ ರೀಚ್ ಆಗ್ತಿದ್ದಂಗೆ ಅಲ್ಲಿಂದ ಚಪ್ಪಲಿ ಬಿಟ್ಟು ಹೋಗ್ತೀವಿ. ಓಕೆನಾ? ಬನ್ನಿ, ಈ ರೋಡ್ ಇಲ್ಲಿಂದ ಏನ್ ತೊಂದ್ರೆ ಆಗಲ್ಲ. ಇದು ಅದ್ದಿಂಕಲ್ ಹನುಮಂತರಾಯನ್ ಬೆಟ್ಟ. ಇದು ಬಂದು ನಮ್ಮ ನಾಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಬೆಳ್ಳೂರು ಕ್ರಾಸ್ ಹೋಬಳಿಲಿ ಇರೋದು. ಇದು ಯಡಿಯೂರ್ಗೆ ಸುಮಾರು ಒಂದು 10 ಕಿಲೋಮೀಟರ್ ಆಗುತ್ತೆ. ನೀವು ಈ ಲೊಕೇಶನ್ಗೆ ಅಂತಲ್ಲ, ಒನ್ ಡೇ ಬೆಂಗಳೂರಿಂದ ಟ್ರಿಪ್ ಮಾಡಿದ್ರ ಅಲ್ಲಿಂದ ಹೊರಟ್ರೆ ನೀವು ಪೀಸ್ ಆಗಿ ಬಂದ್ರೆ ಫಸ್ಟ್ ಅರ್ಲಿ ಮಾರ್ನಿಂಗ್ ಅದ್ದಿನಕಲ್ ಬೆಟ್ಟ ಹತ್ಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಟಿಫನ್ಗೆ ನೀವು ಇಲ್ಲೇ ಪಕ್ಕದಲ್ಲಿ ಚಿಂಚಿಂಗಿರಿ ದೇವಸ್ಥಾನ ಐತೆ, ದೇವ್ರ ದರ್ಶನ ಆಗುತ್ತೆ, ಟಿಫನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೆಕ್ಸ್ಟ್ ಮೇಲ್ಕೋಟೆಗೆ ಹೋಗ್ಬಿಟ್ಟು ಬನ್ನಿ. ಮೇಲ್ಕೋಟೆ ಆಯ್ತಾ, ಅಲ್ಲಿಂದ ನಿಮ್ಗೆ ತುಂಬಾ ನಿಯರೆಸ್ಟ್ ಶ್ರಾವಣ ಬೆಳಗೊಳ ಸಿಗುತ್ತೆ. ಶ್ರಾವಣ ಬೆಳಗೊಳ ಮುಗಿಸ್ಕೊಳ್ಳಿ. ಶ್ರಾವಣ ಬೆಳಗೊಳ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಅಲ್ಲಿಂದ ಸೀದಾ ಬರ್ತಾ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ, ನಮ್ಮ ಮನೆ ದೇವರು, ನಮ್ಮ ದೇವರು, ನಮ್ಮೂರು, ಅಲ್ಲಿಗೆ ಬಂದ್ಬಿಡಿ. ಅಲ್ಲಿ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಳ್ಳಿ. ಒನ್ ಡೇ ಟ್ರಿಪ್ ಅಲ್ಲಿ ನಿಮ್ಗೆ ಅರೌಂಡ್ 200 ಕಿಲೋಮೀಟರ್ಸ್ ಅಲ್ಲಿ ಬೆಸ್ಟ್ ಪ್ಲೇಸಸ್ಗಳು ನಾನು ಇನ್ಮೇಲೆ ರಿವ್ಯೂ ಮಾಡ್ಕೊಡ್ತೀನಿ. ಓಕೆನಾ? ಬನ್ನಿ, ಇದೇ ಬೆಟ್ಟ. ಇಲ್ಲಿ ಹೆಂಗೆ ಅಂತಂದ್ರೆ ಇಲ್ಲಿ ಚಿರತೆಗಳಿದಾವೆ, ಅದಾದ್ಮೇಲೆ ಕೋತಿಗಳಿದಾವೆ, ಚಿಟ್ಟೆಗಳಿದಾವೆ, ಮತ್ತೆ ಸಣ್ಣ ಪುಟ್ಟ ಪ್ರಭೇದಗಳ ಹಾವು, ಪೈಥಾನ್, ಹೆಬ್ಬಾವು, ಆತರ ಒಳ್ಳೊಳ್ಳೆ ಸ್ಪೀಶೀಸ್ ಗಳೆಲ್ಲ ನಮ್ಮ ಈ ಅದ್ದಿನಕಲ್ ಬೆಟ್ಟದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಇದು ತುಂಬಾ ದೊಡ್ಡ ಬೆಟ್ಟ. ಇಲ್ಲಿ ಚಿರತೆಗಳು ಯಥೇಚ್ಛವಾಗಿದ್ದಾವೆ. ಯಾಕೆ ಕರಡಿ, ಚಿರತೆ ಯಾಕೆ ಅಂತ ಅಂದ್ರೆ ಇದ್ರ ಸುತ್ತಮುತ್ತ ಇರೋದೇ ಬರೀ ಬೆಟ್ಟಗಳ ಜಾಗ. ಇದು ಒಂದ್ ಬೆಟ್ಟ ಇಲ್ಲ, ಹೆಚ್ಚು ಕಡಿಮೆ ಒಂದು 10-20 ಬೆಟ್ಟಗಳು ಇರ್ತವೆ. ನೀವು ಬೆಟ್ಟದ ಮೇಲೆ ಹತ್ತು ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ನೋಡಿ, ನಾನು ಒಂದ್ಸರಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ರಿವ್ಯೂ ಮಾಡ್ತೀನಿ. ಒಂದ್ಸರಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮುಂಚೆನೆ ಯಾರು ಈ ಬೆಟ್ಟಕ್ಕೆ ಬಂದಿದ್ದು ಮತ್ತೆ ಈ ರೂಟಲ್ಲಿ ಬಂದಿದೀವಿ ಅಂತ ಯಾರು ನೋಡ್ತಿರೋರು ಇದ್ರು ಕೂಡ, ನಾವು ಆಗ್ಲೇ ಈ ರೂಟಲ್ಲಿ ಬಂದಿದೀವಿ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ನೋಡಿ ಎಷ್ಟು ಸಖತ್ತಾಗಿತ್ತು ಅಂದ್ರೆ, ನಾವು ಬೆಟ್ಟದ ಮೇಲೆ ಹತ್ತಿದ್ದು ನಮ್ಗೆ ಗೊತ್ತೇ ಆಗ್ಲಿಲ್ಲ. ಫುಲ್ ನೆರಳು. ಯಾಕಂದ್ರೆ ನಾವು ಹತ್ತುತ್ತಾ ಇದ್ದು ಅರೌಂಡ್ 8 ಗಂಟೆ ಏನೋ ಅನ್ಕೊಂತೀನಿ. ಇನ್ನ ಸನ್ ರೈಸ್ ಆಗ್ತಾ ಇತ್ತು, ಬಟ್ ಬೆಟ್ಟದಿಂದ ಆ ಕಡೆ ಇತ್ತು ಸನ್ನು. ನಾವು ಹಿಂದೆಯಿಂದ ಹತ್ತುತ್ತಾ ಇರೋದ್ರಿಂದ ನಮ್ಗೆ ಫುಲ್ ನೆರಳು. ಮತ್ತೆ ಬಿಸಿಲು ಬಂದ್ರೆ ಏನ್ ತೊಂದ್ರೆ ಆಗಲ್ಲ, ಯಾಕಂದ್ರೆ ಮರ ಗಿಡಗಳು, ಆಫ್ ರೋಡ್ ಫೋರನ್ ಸುಸ್ತಾದ ಹಂಗೆ ಎಲ್ಲ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನೊಂದ್ ಸ್ವಲ್ಪ ಫುಲ್ ಮೇಲೆ ಹೋಗ್ಬಿಟ್ಟು ಹತ್ತಿ ನಿಂತ್ಕೊಂಡು ಒಂದು ವ್ಯೂ ತೆಗ್ದೆ. ಕ್ರೇಜಿಯಾಗಿ ಬಂದೈತೆ. ಅದು ಚಿಂಚಿಂಗಿರಿ ಬೆಟ್ಟ, ಆದಿಚುಂಚನಗಿರಿ ಬೆಟ್ಟ. ಅದೇ ಹೇಳಿದ್ನಲ್ಲ ಮುಂಚೆ ಆಗ್ಲೇ, ಆ ಚಿಂಚಿಂಗಿರಿ ಬೆಟ್ಟ ಅದು. ಅಲ್ಲೂ ನೋಡಿ ತುಂಬಾ ನಿಯರೆಸ್ಟ್ ಇದೆ. ನೀವು ಅಲ್ಗೂನು ಇದನ್ನ ಮುಗಿಸ್ಕೊಂಡು ನೀವು ಆ ಚಿಂಚಿಂಗಿರಿ ಬೆಟ್ಟನ ರೀಚ್ ಮಾಡ್ಬೋದು. ಚಿಂಚಿಂಗಿರಿ ಬೆಟ್ಟದಲ್ಲೂ ಸೂಪರ್ ಆಗೈತೆ. ಅಲ್ಲೂ ಬೆಟ್ಟ ಹತ್ಬೋದು, ಅಲ್ಲೂ ನೀವು ಟ್ರೆಕ್ಕಿಂಗ್ ಟೈಪ್ ಮಾಡ್ಬೋದು, ಅಲ್ಲೂ ಚೆನ್ನಾಗಿದೆ. ಬನ್ನಿ, ತುಂಬಾ ಎಲ್ಲ ಮಂಗಳೂರು, ಚಿಕ್ಕಮಂಗ್ಳೂರು ಅಂತೆಲ್ಲ ಹೋಗಿ ಅಲ್ಲೂನು ತುಂಬಾ ಹತ್ರದಲ್ಲಿ ಬೆಂಗಳೂರಿಂದ ತುಂಬಾ ನಿಯರೆಸ್ಟ್ ಪ್ಲೇಸಸ್ಗಳಿದಾವೆ. ಈ ತರ ಒಂದು ಸ್ವರ್ಗ ಇದೆ. ಮಿನಿ ನಂದಿ ಹಿಲ್ಸ್, ನಮ್ಮ ಕಡೆಯವ್ರಿಗೆಲ್ಲ ಒಂದು ನಂದಿ ಹಿಲ್ಸ್ ಈಸಿಯಾಗಿ ಹತ್ತಿ ಈಸಿಯಾಗಿ ಇಳಿದು ಬಿಡ್ತೀವಿ. ಚೆನ್ನಾಗಿದೆ. ಎಷ್ಟು ಕ್ರೇಜಿ ಆಗೈತೆ ನೋಡಿ. ಅಲ್ಲಿ ನಾವು ಬೈಕ್ ನಿಲ್ಸಿದ್ದು ಅದೇ ಮನೆ ಹತ್ರ. ಅಷ್ಟು ದೂರದಿಂದ ಇಲ್ಲಿ ಗಂಟ ನಡ್ಕೊಂಡ್ ಬಂದಿದೀವಿ. ಸಖತ್ತಾಗಿತ್ತು ಮಾತ್ರ ಪ್ಲೇಸು. ಆ ಹೈಟಿಂದ ಇನ್ನ ಆ ಕಡೆ ನೆಕ್ಸ್ಟ್ ಅಪ್ಕಮಿಂಗ್ ಫುಟೇಜಸ್ ವ್ಯೂಗಳೆಲ್ಲ ಇನ್ನ ಸಖತ್ತಾಗೈತೆ. ನಾವು ಬೆಟ್ಟದ ಹಿಂದೆಯಿಂದ ಹತ್ತುತ್ತಾ ಇರೋದು, ಅಲ್ಲೇ ಬಂದು ಮೇಲ್ಗಡೆ, ಅದಕ್ಕೆ ಚಪ್ಪಲಿ ಇಲ್ಲಿಂದ ಬಿಟ್ಬಿಟ್ಟು ಈಗ ನಾರ್ಮಲ್ ಎಲ್ಲಿಂದ ಅಂದ್ರೆ ಎಲ್ಲ ಬೆಟ್ಟ ಹತ್ತುತ್ತಾರಲ್ಲ ಆ ಜಾಗದಿಂದ ಹೆಂಗೆ ಅಂತ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಇಲ್ಲ ಅಲ್ಲೇ ಮನುಷ್ಯರದು ಪಳವಳಿಕೆಗಳು, ಬಟ್ಟೆಗಳು ಎಲ್ಲ ಸಿಗ್ತವೆ. ಅಂದ್ರೆ ಇದು ಮನುಷ್ಯರು ಓಡಾಡೋ ಜಾಗ ಅಂತ ತಿಳಿಸ್ಕೋಬಹುದು, ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಇನ್ನೊಂದ್ ಸ್ವಲ್ಪ ದೂರ, ಇದು ಹಿಂದಗಡೆ ಕಲ್ಯಾಣಿ ರೋಡು. ನೋಡಿ, ಅದ್ದಿಂಕಲ್ ಹನುಮಂತರಾಯನ್ ಬೆಟ್ಟದಲ್ಲಿ ಬಟ್ಟೆಗಳನ್ನೆಲ್ಲ ತೆಗ್ದಿ ಅದೇನೋ ಗಾಳಿ ಬಿಡಿಸ್ತಾರಂತೆ. ನಾನು ಮೇಲೆ ಹೋಗಿ ನೋಡಿಲ್ಲ, ಬಟ್ ಎಲ್ಲಾ ಬಟ್ಟೆ ನಿಂಗೆ ಮರದ ಮೇಲೆ ಎಸ್ಬಿಟ್ಟಿದ್ದಾರೆ. ತುಂಬಾ ಒಂಥರ ಅಜೀಬಾಗಿ ಕಾಣುತ್ತೆ ನಮ್ಗೆ ಬರ್ಬೇಕಾರೆ ಆನ್ ದಿ ವೇನೆ. ನೋಡಿ ತುಂಬಾ ಬೇಜಾರಾಯ್ತು. ಪ್ಲೀಸ್ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಇಲ್ಲ ಯಾವ್ದಾದ್ರು ಒಂದ್ ಜಾಗದಲ್ಲಿ ಹಾಕಿ ಅದನ್ನ ಈ ದೇವಸ್ಥಾನದವ್ರು ಎಲ್ಲರೂ ವಿಲೇವಾರಿ ಮಾಡಕ್ಕೆ ಪ್ರಯತ್ನ ಪಡ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಂತೀನಿ. ಬಟ್ ಈ ವಿಡಿಯೋ ರೀಚ್ ಆದ್ರೆ ದಯವಿಟ್ಟು ಈ ತರದ್ದು ಸ್ಟಾಪ್ ಮಾಡಿ ಇಂತ ನಾನ್ಸೆನ್ಸ್ಗಳನ್ನೆಲ್ಲ. ನೋಡಿ ಎಷ್ಟು ಅಸಹ್ಯ ಕಾಣಿಸ್ತಾ ಇದೆ ಅಂದ್ರೆ, ಅಮ್ಮ ಪ್ರಕೃತಿ ಸೌಂದರ್ಯನೇ ಗಬ್ಬೆಬ್ಬಿಸ್ಬಿಡ್ತು. ನೋಡ್ಬೋದು ಎಷ್ಟು ನೀಟಾಗಿದ್ದು ಜಾಗ. ಮನುಷ್ಯರು ಓಡಾಡೋ ಜಾಗ ಬತ್ತಿದಂಗೆ ಹೆಂಗಾಗೈತೆ ಅಂತ. ಇದೇ ನಾವು ಮನುಷ್ಯರು ಮಾಡೋ 3rd ಕ್ಲಾಸ್ ಕೆಲಸಗಳು. ಬಟ್ಟೆನ ಮುಚ್ಕೊಳ್ಳಿ ಅಂತ ಹಾಕಕ್ ಕೊಡ್ತಾರೆ, ಬಟ್ ಇಲ್ಲೆಲ್ಲ
ಅದೇನ ಬಟ್ಟೆ ಮನುಷ್ಯರಿಗಿರ್ದಿರೋ ದೆವ್ವ ಬಿಡಿಸ್ಬೋದು, ಬಟ್ಟೆಗಿರ್ದಿರೋ ದೆವ್ವ ಬಿಡ್ಸಕ್ ಆಗಲ್ಲ. ಎಲ್ಲಾರು ಅಂತ ಒಳ್ಳೆ ಜಾಗ ನೋಡೋನೆಲ್ಲ ಡಿಸ್ಪೋಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಈ ಸಜೆಷನ್ ಐಡಿಯಾ ಕೊಟ್ಟಿದ್ದು ನಮ್ ಶ್ರೇಯಸ್ ಬಾಬು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇನ್ನೊಂದು ಈ ಪೊದೆ ಪ್ರೇಮಿ ಬ್ಯಾಚುಲರ್ ಬೆಟ್ಟದಲ್ಲೂ ಬಿಡಲ್ಲ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಫೈನಲಿ ಮೇಲ್ ಬಂದು ಸ್ವಲ್ಪ ನಾನು ಈ ಕಡೆ ರೋಡಿಂದ ಬಂದಿಲ್ಲ, ಬಟ್ ಇವತ್ತು ನಮ್ ಶ್ರೇಯಸ್ ಬ್ರೋ ಅವರು ಕರ್ಕೊಂಡ್ ಬಂದಿದ್ದ ಜಾಗ ಮಾತ್ರ ಕ್ರೇಜಿ ಆಗಿತ್ತು. ಫುಲ್ ಟ್ರೆಕ್ಕಿಂಗ್ ತರ. ನಮ್ಮ ಹದ್ದಿನಕಲ್ಲಲ್ಲೂ ಈ ತರ ಇದೆ ಅಂತ ಇವತ್ತೇ ನಂಗೂ ಗೊತ್ತಾಗಿತ್ತು. ನೆಕ್ಸ್ಟ್ ದಿಸ್ ಈಸ್ ನೇಚರ್ ಅಂಡ್ ದಿಸ್ ಈಸ್ ಹ್ಯೂಮನ್ ಬೀಯಿಂಗ್ಸ್. ಆಂಜನೇಯ ಸ್ವಾಮಿ ಬಟ್ಟನೂ ಬಿಟ್ಟಿಲ್ಲ, ಗಬ್ಬೆ ಬಿಡಿಸ್ಬಿಟ್ಟವ್ರೆಲ್ಲ. ಫುಲ್ಲು ಕಂಪ್ಲೀಟ್ ರೀಚ್ ಆಗಿದ್ದೀವಿ. 3/4 ಗಂಟೆಲಿ ಹತ್ತಿದ್ದೀವಿ ಮೇಲಕ್ಕೆ. ಆಫ್ ರೋಡ್ ಫುಲ್ಲು, ಸ್ಟೆಪ್ಸ್ ಬಳಸಿಲ್ಲ, ಬಂದಿದ್ದೀವಿ ಬೆಟ್ಟದ ಮೇಲೆ ಫುಲ್ ಪೀಕ್ಗೆ. ಕ್ರೇಜಿ ಆಗೈತೆ ಜಾಗ, ಒಳ್ಳೆ ಅಡ್ವೆಂಚರ್ ಆಗಿತ್ತು ಪ್ಲೇಸು. ನಾವು ಬಂದಿದ್ದು ರೂಟು 10 ಕಿಲೋಮೀಟರ್ಸ್. ನಾನು ಆಲೆ ಎಷ್ಟು ವರ್ಷ ಆಗೈತೆ ಬಂದೇ ಇಲ್ಲ. ಇಲ್ಲಿ ಐತೆ ಕಸದ ಬುಟ್ಟಿ, ಬಟ್ ಕಸ ಅದ್ರೊಳಗಿಲ್ಲ, ಪಕ್ಕದಲ್ಲೇ ಐತೆ. ನೋಡಿ ವೀಕ್ಷಕರೇ, ಇದೇ ಹದ್ದಿನಕಲ್ಲು ಹನುಮಂತರಾಯ ಬೆಟ್ಟದ ಮೇಲಿರುವ ಗರುಡಗಂಬ ಕಲ್ಲು. ಇದು ಏನು ವಿಶೇಷತೆ ಅಂತ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಆಂಜನೇಯ ಸ್ವಾಮಿ ಜೊತೆ ರಾವಣನ ಮಗ ಆದ ಇಂದ್ರಜಿತು ಲಂಕೇಶ್ವರ ಅವರ ಮಗ ಅಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಅವರ ಪ್ರತಿಮೆ. ಇದು ಏನು ಪುರಾತನ ಕಥೆಗಳೇನು ಅಂತ ಅಂದ್ರೆ, ನಾನು ಇವತ್ತು ಸ್ವಲ್ಪ ನನಗೆ ತಿಳಿದಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಿದು ಪುರಾಣ ಕಥೆ ಅಂತ ಅಂದ್ರೆ, ರಾವಣನ ಮಗ ಇಂದ್ರಜಿತು ಅವರು ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾರೆ. ಅದು ಏನು ಅಂತ ಅಂದ್ರೆ ಬ್ರಹ್ಮಾಸ್ತ್ರ. ಬ್ರಹ್ಮನ ಅಸ್ತ್ರವನ್ನು ಅವರು ಪಡೆದಿರ್ತಾರೆ. ಆ ಶಕ್ತಿನ ಒದಿಸುವಷ್ಟು ಶಕ್ತಿ ಆಂಜನೇಯ ಸ್ವಾಮಿಲಿ ಇರುತ್ತೆ. ಅವಾಗ ಬ್ರಹ್ಮ ಬಂದು ಆಂಜನೇಯ ಸ್ವಾಮಿ ಹತ್ರ ಕೇಳ್ತಾನೆ, ಹಿಂಗೆ ನೀನು ದಯವಿಟ್ಟು ನಾನು ಅವ್ರಿಗೆ ವರ ಕೊಟ್ಟಿದ್ದೀನಿ, ನೀನು ಬಂದಿ ಆಗ್ಬೇಕು ಅಂತ ಹೇಳಿ. ಅವಾಗ ಆಂಜನೇಯ ಸ್ವಾಮಿನ ಬಂದಿ ಮಾಡ್ಕೊಂಡು ಇಲ್ಲಿಂದ ಲಂಕೆಗೆ ಕರ್ಕೊಂಡು ಹೋಗ್ತಾರೆ. ಏನು ಕರ್ಕೊಂಡೋಗಿ ಮತ್ತೆ ಅವರ ಲಂಕಾ ಇದ್ರಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಆಂಜನೇಯ ಸ್ವಾಮಿ ಇಂದ್ರಜಿತುನ ಮಣಿಸಿ ಅವರು ಹೇಳ್ತಾರೆ, ಅವಾಗ ನನಗೆ ಗೊತ್ತಿರ್ಲಿಲ್ಲ ನಿನ್ನ ಶಕ್ತಿ ಅಂತ ಹೇಳಿ ಶರಣಾಗಿ, ಅವಾಗ ಆಂಜನೇಯ ಸ್ವಾಮಿ ಆಯ್ತು ಇರ್ಲಿ ಅಂತ ಹೇಳಿ ಒಂದು ವರ ಕೊಡ್ತಾರೆ. ನಾನು ಹದ್ದಿನಕಲ್ ಬೆಟ್ಟದಲ್ಲಿ ನೆಲೆಸ್ತೀನಿ, ಆದ್ರೆ ಅಲ್ಲೂನು ನಿನಗೆ ಒಂದು ಜಾಗ ಕೊಡ್ತೀನಿ. ನನ್ನ ಕೆಳಗೆ ನೀನು ಐಕ್ಯಾಗಿ ನನ್ ಜೊತೆನೆ ನಿನಗೂ ಪೂಜೆ ಸಲ್ಲೋ ಅಂತ ರೀತಿ ಅವ್ರಿಗೆ ವರ ಕೊಟ್ಟು, ಅವ್ರನ್ನ ಈ ಹದ್ದಿನಕಲ್ಲು ಬೆಟ್ಟದ ಮೇಲಿರುವ ಬೆಟ್ಟದ ಗರುಡಗಂಬ ಕಲ್ಲಲ್ಲಿ ಆಂಜನೇಯ ಸ್ವಾಮಿ ಕೆಳಗೆ ಲಂಕಾಪುತ್ರನಾದ ಇಂದ್ರಜಿತು ಅವರನ್ನ ಇಲ್ಲಿ ಪೂಜಿಸಬಹುದು. ಮತ್ತೆ ಇಲ್ಲಿ ನಾನ್ ವೆಜ್ ಊಟನೂ ಮಾಡ್ತಾರೆ. ಅದು ನಾನ್ ವೆಜ್ ಊಟ ಮಾಡೋದು ಬಂದು ದೆವ್ವಗಳು ಬಿಡಿಸೋದು, ಮತ್ತೆ ಈ ನಾನ್ ವೆಜ್ ಊಟ ಎಲ್ಲ ಬಂದು ಈ ಆಂಜನೇಯ ಸ್ವಾಮಿಗಲ್ಲ ನೈವೇದ್ಯ. ಇಲ್ಲಿ ಆಂಜನೇಯ ಸ್ವಾಮಿಗೆ ಏನ್ ನೈವೇದ್ಯ ಅಂತ ಅಂದ್ರೆ ಬೆಲ್ಲದನ್ನ ಅಷ್ಟೇ. ಇಲ್ಲಿ ಎಲ್ಲ ಅನ್ಕೊಂಡು ಕೆಲವ್ರು, ನಾನು ಹಂಗೆ ಅನ್ಕೊಂಡಿದ್ದೆ ಆಂಜನೇಯ ಸ್ವಾಮಿ ವೆಜ್ ಅಲ್ಲ ಮಾಂಸದ ಹೆಂಗೆ ಅಂತ. ಬಟ್ ಇಲ್ಲಿಗೆ ಬಂದಾಗ ಇತಿಹಾಸ ತಿಳಿದಾಗ್ಲೇ ನನಗೂ ಗೊತ್ತಾಗಿದ್ದು ಅದೆಲ್ಲ ಕೆಳಗಡೆ ಮಾಡ್ತಾರೆ. ಈ ಬೆಟ್ಟದ ಮೇಲೆ ಇದೊಂದೇ ಗರುಡಗಂಬ ಇರೋದು. ಇಲ್ಲಿ ನೀವು ಬೆಳಗ್ಗೆ ಪೂಜಾರರು ಇಲ್ದೆ ಹೋದ್ರು ನೀವು ಬಂದು ನೀವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಾವು ಕೆಳಕ್ ಹೋಗೋಷ್ಟೊತ್ತಿಗೆ ಬರ್ತಾ ಇದ್ರು. ನಾವು ತುಂಬಾ ಬೇಗನೆ ಎದ್ದಿ ಬಂದಿದ್ದು. ಮತ್ತೆ ಇದಕ್ಕೂ ಮುಂಚೆ ಒಂದು ಕಲ್ಯಾಣಿ ಅಂತ ಸಿಗುತ್ತೆ, ಅಲ್ಲಿ ಮಡೆ ನೀರು ಅಂತ ಹಾಕ್ತಾರೆ. ಈ ಅಮಾವಾಸ್ಯೆಯಲ್ಲಿ ಮತ್ತೆ ಈ ಬೆಚ್ಚಿರೋರ್ಗೆ ಅವನ್ನೆಲ್ಲ ಮಡೆ ನೀರು ಅಂತ ಹಾಕ್ತಾರೆ. ಮತ್ತೆ ಇಲ್ಲಿ ದೆವ್ವಗಳನ್ನ ಬಿಡಿಸೋ ಅಂತ ಶಕ್ತಿನೂ ಕೂಡ ಈ ಬೆಟ್ಟದಲ್ಲಿ, ಮತ್ತೆ ಇಲ್ಲಿ ದೆವ್ವಗಳು ಬಿಡಿಸ್ಕೊಂಡು ಸುಮಾರು ಜನ ಎಲ್ಲ ದೆವ್ವ ಹಿಡ್ದಿರೋರು, ಈ ದುಷ್ಟ ಶಕ್ತಿಗಳಿಗೆಲ್ಲ ಪರಿಹಾರ ಎಲ್ಲ ಇಲ್ಲಿ ಸಿಗುತ್ತೆ. ದಯವಿಟ್ಟು ನಾನೇನ್ ಹೇಳೋದು ಅಂತಂದ್ರೆ, ಎಲ್ಲ ಬನ್ನಿ, ಬಟ್ ಪರಿಸರನ ದಯವಿಟ್ಟು ಕಾಪಾಡಿ. ಇದೊಂಥರ ಪುಣ್ಯ ಕ್ಷೇತ್ರ ಇದ್ದಂಗೆ. ಇಲ್ಲಿ ಕೋತಿಗಳು ಸುಮಾರು ಆಂಜನೇಯ ಸ್ವಾಮಿ ಎಲ್ಲ ಸೇಮ್ ಕೋತಿಗಳ ರೀತಿಲೇ ಇಲ್ಲಿದ್ದಾರೆ. ಅವಕ್ಕೆಲ್ಲ ಬಾಳೆಹಣ್ಣು ಮತ್ತೆ ಈ ಬೇರೆ ಫುಡ್ಗಳು, ನೀವು ತಿನ್ನೋ ಫುಡ್ಗಳಂತೂ ದಯವಿಟ್ಟು ಕೊಡಬೇಡಿ. ನಿಮ್ ಕೈಲಾದ್ರೆ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಮತ್ತೆ ಅಲ್ಲಿ ಇಲ್ಲಿ ಬಟ್ಟೆ ಎಸಿತಾರೆ, ಅದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಮಂಗಳಾರತಿ ಮಾಡ್ಕೊಂಡು ನಾವೇ ಐನೋರ್ ಇಲ್ದೇ ಇರೋದ ಕಾರಣದಿಂದ ನಾವು ಹೋಗಿದ್ ನಮ್ ಟೀಮ್ ಅವರೇ ಎಲ್ಲ ಮಂಗಳಾರತಿ ಮಾಡಿ ಅಲ್ಲೇ ನಾವು ತಂದಿದ್ದ ಕಾಯಿ ಮತ್ತೆ ಬಾಳೆಹಣ್ಣು ಎಲ್ಲ ನೈವೇದ್ಯ ಮಾಡಿ ಅದನ್ನೇ ನಾವು ಸೇವಿಸ್ಕೊಂಡು ಅಲ್ಲಿಂದ ಮತ್ತೆ ಕೆಳಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಕುಂತಿದ್ವಿ. ಇಲ್ಲೇ ನೋಡಿ, ಇದೇ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಇರೋದು. ಅದ್ರ ಹಿಂದೆಗಡೆ ನಿಂತ್ಕೊಂಡು ನೀವೇನಾದ್ರು ನೋಡಿದ್ರೆ ಸಖತ್ತಾಗಿದೆ ವ್ಯೂ ಇದೆ ನೋಡಿ. ಹದ್ದಿನಕಲ್ಲು ಬೆಟ್ಟದ ತಪ್ಪಲ್ನಲ್ಲಿರುವ ಗ್ರಾಮ ಬಂದು
ಬೈರ್ಸಂದ್ರ ಅಂತೇಳಿ, ಕೆಳಗಡೆ ಬೈರ್ಸಂದ್ರ ಗ್ರಾಮಸ್ಥರು ಸೇರಿ ಒಂದು ಆಂಜನೇಯ ಸ್ವಾಮಿದು ಮತ್ತೆ ಈ ರಾವಣನ ಮಗನಾದ ಇಂದ್ರಜಿತ್ತುದು ದೇವಸ್ಥಾನ ಇದೆ. ಮತ್ತೆ ಏನು ಅಂತಂದ್ರೆ ಇಲ್ಲಿ ಮೇಲ್ಗಡೆ ನೀವು ನಿಮ್ಮ ಮನಸ್ಸಲ್ಲಿ ಏನೇ ಅಂತ ಅನ್ಕೊಂಡ್ರು ಅದು ನೆರವೇರುತ್ತೆ. ಅದು ತುಂಬಾ 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 ಶಕ್ತಿ ಇದೆ ಈ ಆಂಜನೇಯ ಸ್ವಾಮಿ ಕೈಯಲ್ಲಿ. ದಯವಿಟ್ಟು ನಿಮ್ಮ ಆಸೆ ಮತ್ತೆ ನಿಮ್ಮ ನಾವು ಅಲ್ಲಿ ಹೋಯ್ತಿದ್ದಂಗೆನೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೋತಿಗಳು ಬಂದವು. ಅವಕ್ಕೆ ಕೋತಿಗಳಿಗೆಲ್ಲ ತಂದಿದ್ದು ಬಾಳೆಹಣ್ಣು ಮತ್ತೆ ಬಿಸ್ಕೆಟು ಎಲ್ಲಾನು ನಮ್ಮ ಫ್ರೆಂಡ್ಸು ಎಲ್ಲ ಅವಕ್ಕೆ ಹಂಚಿ. ಬಟ್ ಜಾಸ್ತಿ ಕೋತಿಗಳೆಲ್ಲ ಕೆಳಗಿರ್ತವೆ ಇಲ್ಲಿ, ಅಂದ್ರೆ ಜನ ಹತ್ತುತ್ತಾ ಅವ್ರಗಳ ಜೊತೆ ಮೇಲ್ ಬರ್ತವೆ. ಈ 2 ಕೋತಿಗಳು ಬಂದಿದ್ದು, ತಂದಿದ್ದೆಲ್ಲ ಅವಕ್ಕೆ ಹಾಕ್ಬಿಟ್ಟು ಮತ್ತೆ ಇನ್ನ ಎಕ್ಸ್ಟ್ರಾ ಮಿಕ್ಕಿದ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದು ಅವು ತಿನ್ಕೊಂತಾವ್ ಬಂದವು ಮಿಕ್ಕಿದ ಕೋತಿಗಳು ಅಂತ. ಹಾಗೇನೆ ಇಲ್ಲಿ ಜಾತ್ರೆ ಮಹೋತ್ಸವನು ಕೂಡ ನಡೆಯುತ್ತೆ. ಏಪ್ರಿಲ್ ತಿಂಗಳಲ್ಲಿ ಯುಗಾದಿಯಾಗಿ 5 ದಿನಕ್ಕೆ ಜಾತ್ರೆ ನಡೆಯುತ್ತೆ. ಆಗ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ಇರುತ್ತೆ. ಈ ಸರಿ ಜಾತ್ರೆಯಲ್ಲಿ ನಡೆದಾಗ ಪ್ರತಿಯೊಂದು ಊರ್ ಜಾತ್ರೆನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಕಮೆಂಟು, ಶೇರು, ಲೈಕು ತಪ್ಪದೆ ಮರಿದೇನೆ. ನಿಮ್ಗೆ ಏನ್ ತಿಳಿದಿದೆ ಮತ್ತೆ ನಾನೇನ್ ತಿಳ್ಕೊಬೇಕು ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೇಕು. ಇಷ್ಟು ಕೇಳ್ಕೊಂಡು ನಾವ್ ಇಲ್ಲಿಂದ ಹೊರಡ್ತಾ ಇದ್ದೋ. ಬಟ್ ಮೇನ್ ಇಂಪಾರ್ಟೆಂಟು ಈ ಬೆಟ್ಟ ಎಷ್ಟು ಹೈಟ್ ಇದೆ ಅಂತ ನಾನು ನಿಮ್ಗಿನ್ನ ಹೇಳಿಲ್ಲ. ಹೀಗೆ ಈ ಬೆಟ್ಟ ಬಂದು ಸಮುದ್ರದ ಮಟ್ಟದಿಂದ ಸುಮಾರು 980 ಅಡಿ ಎತ್ತರದಲ್ಲಿ. ಈ ಬೆಟ್ಟದ ಮೇಲೆ ಹತ್ತಕ್ಕಾಗದೆ ಹೋದ್ರೆ ಕೆಳಗಡೆನೆ ಆಂಜನೇಯ ಸ್ವಾಮಿದು ಮತ್ತೆ ಲಂಕಾಶ್ವರ ಆದ ಇಂದ್ರಜಿತು ಅವರ ದೇವಸ್ಥಾನನ ಕೆಳಗೆ ಮಾಡಿದ್ದಾರೆ. ಯಾರ ಕೈಲಿ ಹತ್ತಕ್ಕಾಗಲ್ಲ ಅವರು ಅಲ್ಲೇ ದರ್ಶನ ಮಾಡಿ ಮತ್ತೆ ಅಲ್ಲೇ ನೈವೇದ್ಯ, ಪ್ರಸಾದ, ಅಭಿಷೇಕ ಎಲ್ಲ ಕೆಳಗೆ ನಡೆಯುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೋದು. ಹತ್ತೋ ಶಕ್ತಿ ಇರೋರು ಈ ಬೆಟ್ಟ ತುಂಬಾ ಎತ್ತರ ಇದೆ. ಆಗ್ಲೇ ಹಿಂದೆ ಇದ್ರಲ್ಲಿ ಹೇಳಿದೀನಿ ಎಷ್ಟು ಎತ್ತರ ಅಂತಂದ್ರೆ 980 ಅಡಿ ಎತ್ತರ ಇದೆ. ಸಮುದ್ರದ ಮಟ್ಟಕ್ಕಿಂತ ಮೇಲೆ 980 ಅಡಿ ಎತ್ತರದಲ್ಲಿ ಈ ಬೆಟ್ಟ ಇರೋದು. ನಾವು ಬೆಟ್ಟ ಇಳ್ಕೊಂಡು ಬಂದು ಬೆಟ್ಟ ಇಳಿಯೋಷ್ಟೊತ್ತಿಗಾಗ್ಲೇ ನನಗೂ ಡ್ಯೂಟಿಗೆ ಟೈಮ್ ಆಗಿತ್ತು. ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಇಳ್ಕೊಂಡು ಬರ್ತಾ ಇದ್ರು. ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಯಾರಾದ್ರೂ ಅದನ್ನ ದಯವಿಟ್ಟು ಕೋಪಗೊಳ್ದೆ ಅದೇನು ತಪ್ಪಿದೆ ಮತ್ತೆ ನಾನು ಕೊಟ್ಟಿರೋ ಮಾಹಿತಿ ಏನಾದ್ರು ತಪ್ಪು ಇದ್ರೆ ಎಲ್ಲ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬಹುದು. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಬೆಟ್ಟದ ಮೇಲ್ಗಡೆ ಇರೋ ಅದ್ದಿಂಕಲ್ ಗರುಡ್ಗಂಬ ಪೂಜೆ ಮಾಡೋ ಐನೋರು ಬಂದ್ರು. ನಮ್ಮ ಶ್ರೇಯಸ್ ಅವರು ತುಂಬಾ ಚಿರಪರಿಚಿತರು ಅವ್ರಿಗೆ. ಅವರೇ ನಮ್ಗೆ ಈ ವಿಶೇಷತೆಗಳನ್ನೆಲ್ಲ ಹೇಳಿದ್ದು ನಾವು ತಿಳ್ಕೊಂಡಿದ್ದು. ಶ್ರೇಯಸ್ ಅವರು ಮತ್ತೆ ಅವ್ರ ಟೀಮ್ ಅವರೆಲ್ಲ ಹೊರಡ್ತಾ ಇದ್ರು. ನಾನು ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ದಿನ ಅವ್ರ ಜೊತೆ ಕಳೆದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಫ್ರೆಂಡ್ಸು ನಾವ್ ಹೆಂಗೆ ಅಂತಂದ್ರೆ ಅಪರಿಚಿತರು ಸ್ವಲ್ಪ ಕ್ಷಣದಲ್ಲೇ ನಾವು ತುಂಬಾ ಪರಿಚಿತರಾಗೋಗ್ಬಿಡ್ತೀವಿ. ತುಂಬಾ ಖುಷಿ ಆಯ್ತು ನಿಮ್ಗಳ ಜೊತೆ ಬೆಟ್ಟ ಹತ್ತಿದ್ದು. ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ನೆಲ್ಲಿಗೆರೆ ಟೋಲು ಅಂದ್ರೆ ಬೆಳ್ಳೂರು ಕ್ರಾಸು ಯಡಿಯೂರು ಮಧ್ಯದಲ್ಲಿರೋ ಟೋಲು ತುಂಬಾ ರಶ್ ಇತ್ತು ಶನಿವಾರ. ಯಾಕಂದ್ರೆ ಸೋಮವಾರ ರಜಾ, ಗೌರ್ಮೆಂಟ್ ಹಾಲಿಡೇ ಎಲ್ಲ ಹೊರಟಿದ್ರು. ಅಲ್ಲಿಂದ ಕಾಫಿ ಕುಡ್ಕೊಂಡು ನಮ್ಮ ಅಪ್ಪು ಬಾಸ್, ವರುಣ್ ರಿಚ್ಚಿ, ಶ್ರೇಯಸ್ ಆರ್ಯ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನನ್ನ ದಿನನ ವಂಡರ್ಫುಲ್ ಮತ್ತೆ ತುಂಬಾ ಅಡ್ವೆಂಚರ್ ಆಗಿ ನನ್ನ ಜೊತೆ ಸಪೋರ್ಟ್ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮತ್ತೆ ಕೇಳ್ತೇನೆ ಅನ್ಕೊಂಬೇಡಿ. ಊರಿಗೆ ಬಂದು ಸೀದಾ ಊರಿಗೆ ಬರ್ತಿದ್ದಂಗೆನೆ ನಮ್ಮ ರಿಚಿಯವರು ಇವಾಗ ಸ್ಪೋರ್ಟ್ ಆಗ್ಬಿಟ್ರು. ಟಕ್ ಅಂತ ಹೊಡ್ಕೊಂಡು ಗಾಡಿ ಹೊಡ್ಕೊಂಡು ಬಂದು ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಬೇಕಿತ್ತು. ಆಸ್ ಯೂಶುವಲಿ ನಮ್ಮ ಬಾಸು ಮತ್ತೆ ನಾವೆಲ್ಲೇ ಹೊರಗಡೆ ಹೋಗ್ಬೇಕಾದ್ರು ನಿನ್ನ ಸನ್ನಿಧಿಗೆ ಸೇಫ್ ಆಗಿ ಕರ್ಸ್ಕೊಳಪ್ಪ ಅಂತ ಹೇಳಿ ಬೇಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ವಾಪಸ್ ಅವ್ರ ಸನ್ನಿಧಿಗೆ ಕರ್ಸ್ಕೊಂಡು ಈ ವಿಡಿಯೋ ತುಂಬಾ ಅರ್ಥಪೂರ್ಣವಾಗಿ ಮಾಡಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.